ಮುದ್ದು ಪುಟಾಣಿಗಳೇ, ಇಂದು ನಾವು ಕಲಿ ಕನ್ನಡ 3ನೇ ತರಗತಿಯ ಭಾಗ 2 ಈ ಪಠ್ಯಪುಸ್ತಕದ ಮಸಾಲೆ ದೋಸೆ ಈ ಪಾಠದ ಪ್ರಶ್ನೋತ್ತರವನ್ನು ಕಲಿಯೋಣ. ಅಭ್ಯಾಸ ಭಾಗದಲ್ಲಿ ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ: ದೋಸೆ ಚುಯ್ ಚುಯ್ ಎಂದು ಯಾವುದರ ಮೇಲೆ ಸದ್ದು ಮಾಡುತ್ತದೆ? ಉತ್ತರ ನೋಡೋಣ. ದೋಸೆ ಚುಯ್ ಚುಯ್ ಎಂದು ಹೆಂಚಿನ ಮೇಲೆ ಸದ್ದು ಮಾಡುತ್ತದೆ. ಎರಡನೇ ಪ್ರಶ್ನೆ, ಅಮ್ಮ ಯಾವ ದೋಸೆ ಹುಯ್ಯುವಳು? ಅಮ್ಮ ಹೂವಿನ ದೋಸೆ ಹುಯ್ಯುವಳು. ಮೂರನೇ ಪ್ರಶ್ನೆ, ಕರ್ರನೆಯ ಹೆಂಚಿನಲ್ಲಿ ಎಂತಹ ದೋಸೆ ಸಿದ್ಧವಾಗುತ್ತದೆ? ಉತ್ತರ: ಕರ್ರನೆಯ ಹೆಂಚಿನಲ್ಲಿ ಬೆಳ್ಳಿಯ ದೋಸೆ ಸಿದ್ಧವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ದೋಸೆ ಕರಗದೆ ಕಾಡುವುದು ಯಾವಾಗ? ಉತ್ತರ: ಬಕಬಕ ತಿಂದು ಅರಗದೇ ಇದ್ದಾಗ ದೋಸೆ ಕರಗದೆ ಕಾಡುವುದು. ಪ್ರಶ್ನೋತ್ತರಗಳನ್ನ ನೋಡಿದ್ರಲ್ಲ, ಈಗ ಬಿಟ್ಟ ಸ್ಥಳಗಳನ್ನ ಓದೋಣ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಆರಿಸಿ ಬರೆಯಿರಿ. ಇಲ್ಲಿ ಈ ಪದಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಮೊದಲನೆಯ ವಾಕ್ಯ, ಹಿಟ್ಟನ್ನು ಸೌಟಲಿ ಡ್ಯಾಶ್ ಹೊಯ್ಯಲು. ತುಂಬಲು ಬಳಸುವಂತಹ ಪದಗಳು ಅ ಕರ್ರನೆ, ಆ ಭರ್ರನೆ, ಈ ಸರ್ರನೆ, ಈ ಜರ್ರನೆ. ಇಲ್ಲಿ ಸರಿಯಾದ ಉತ್ತರ ಹಿಟ್ಟನು ಸೌಟಲಿ ಸರ್ರನೆ ಹೊಯ್ಯಲು. ಎರಡನೇ ವಾಕ್ಯ, ಮೇಲೊಂದಿಷ್ಟು ಡ್ಯಾಶ್ ಪೂಸೆ. ಅದಕ್ಕೆ ಸರಿಯಾದ ಪದಗಳು ಅದಲ್ಲಿ ಕೊಟ್ಟಿರುವಂಥದ್ದು ಎಣ್ಣೆಯ, ಆ ಬೆಣ್ಣೆಯ, ಈ ತುಪ್ಪವ, ಈ ಹಾಲನ್ನು. ಸರಿಯಾದ ಉತ್ತರ ಮೇಲೊಂದಿಷ್ಟು ಬೆಣ್ಣೆಯ ಪೂಸೆ. ಮೂರನೇ ವಾಕ್ಯ, ಮೆಲ್ಲನೆ ಮೆಲ್ಲುವ ಡ್ಯಾಶ್ ದೋಸೆ. ವಾಕ್ಯಗಳನ್ನ ಸರಿಪಡಿಸಲು ಕೊಟ್ಟಿರುವಂತಹ ಉತ್ತರಗಳಲ್ಲಿ ಅ ದುಂಡನೆ, ಆ ಉದ್ದನೆ, ಈ ದಪ್ಪನೆ, ಈ ಸಣ್ಣನೆ. ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ. ನಾಲ್ಕನೇ ವಾಕ್ಯ, ಡ್ಯಾಶ್ ತೀರದ ಪುಷ್ಟಿಯ ದೋಸೆ. ಪದಗಳು ಅ ನಷ್ಟ, ಆ ಕಷ್ಟ, ಈ ಇಷ್ಟ, ಈ ಪುಷ್ಟ. ಡ್ಯಾಶ್ ನಲ್ಲಿ ತುಂಬಬೇಕಾದಂತಹ ಪದ ಇಷ್ಟ ತೀರದ ಪುಷ್ಟಿಯ ದೋಸೆ. ಭಾಷಾ ಚಟುವಟಿಕೆಯಲ್ಲಿ ಕೆಳಗಿನ ಪದಗಳಿಗೆ ನಕಾರಾತ್ಮಕ ರೂಪ ಕೊಡಿರಿ. ಅಂದ್ರೆ ಹೌದು ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ. ಈಗ ಸರಿ ಅಂದ್ರೆ ತಪ್ಪು. ಈಗ ನಕಾರಾತ್ಮಕ ಬೇಡ, ಬೇಕು ಬೇಡ ಅಂತೇವಲ್ಲ, ಅದೇ ರೀತಿ. ಮಾದರಿ ಅರಗಿತು ಅರಗಲಿಲ್ಲ. ಇಲ್ಲಿ ಕೊಟ್ಟಿರುವಂತಹ ಪದ ಕುಣಿಯಿತು ಕುಣಿಯಲಿಲ್ಲ. ನಕಾರಾತ್ಮಕ ಪದ ಬರೆಯುವುದು ತಿಳಿತಲ್ಲ. ಮುಂದಿನ ಪದವನ್ನ ನೋಡೋಣ. ಮಿರುಗಿತು, ಅದಕ್ಕೆ ನಕಾರಾತ್ಮಕ ಪದ ಮಿರುಗಲಿಲ್ಲ. ಸೂಸಿತು ಸೂಸಲಿಲ್ಲ. ತಿಂದರು ತಿನ್ನಲಿಲ್ಲ. ಮುಂದಿನ ಪ್ರಶ್ನೆ, ಆ ಮಾದರಿಯಂತೆ ಕೆಳಗಿನ ಪದಗಳಿಗೆ ಇರುವ ಭಿನ್ನ ಅರ್ಥಗಳನ್ನು ಬರೆಯಿರಿ. ಒಂದೇ ಪದಕ್ಕೆ ಅನೇಕ ಅರ್ಥಗಳಿರ್ತವೆ. ಭಿನ್ನ ಪದಗಳು ಅಂದ್ರೆ, ಭಿನ್ನ ಅರ್ಥವನ್ನು ಕೊಡುವಂತ ಪದಗಳು ಅಂದ್ರೆ, ಪದವನ್ನ ನಾವು ಬರೆಯುವ ಒಂದೇ ಪದ ಬೇರೆ ಬೇರೆ ವಾಕ್ಯಗಳಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಡ್ತಾ ಇರ್ತದೆ. ಹಾಗಾಗಿ ಆ ಪದಗಳನ್ನ ಇಲ್ಲಿ ಮಾದರಿಯಂತೆ ಬರೆಯಿರಿ ಎನ್ನುವ ಪ್ರಶ್ನೆ. ಮಾದರಿ ಕಳೆ, ಕಾಂತಿ ಅಥವಾ ಕಸ. ಈಗ ಕಳೆ ತೆಗೆಯುವುದು ಅಂದ್ರೆ ಕಸ ತೆಗೆಯುವುದು. ಮುಖದಲ್ಲಿ ತುಂಬಾ ಕಳೆ ಇದೆ ಅಂದ್ರೆ ಮುಖದಲ್ಲಿ ಕಾಂತಿ ಇದೆ ಎಂದರ್ಥ. ಈಗ ಕೊಟ್ಟಿರುವ ಪದ ಕುಣಿ. ನೀವು ಈ ಪದವನ್ನ ಕೇಳಿದ್ದೀರಿ ಹಾಗೂ ಬಳಸಿದ್ದೀರಿ ಕೂಡ. ಇದಕ್ಕೆ ನಾನಾರ್ಥಗಳು ಅಥವಾ ನೋಡೋಣ.
ಕುಣಿ, ಕುಣಿಯುವುದು ಅಥವಾ ನೃತ್ಯ. ಕುಣಿ ತೋಡುವುದು ಅಂತಾರೆ, ಅದನ್ನ ಗುಂಡಿ ಅಂತಾನು ಕರಿಬಹುದು. ಎರಡನೆಯ ಪದ ಅರಗು, ಜೀರ್ಣ ಮಾಡಿಕೊಳ್ಳು ಅಥವಾ ಜೀರ್ಣ. ಇನ್ನೊಂದು ಪದ ಅದಕ್ಕೆ ಭಿನ್ನ ಅರ್ಥ ಅಂಟು, ಒಂದು ತರದ ಅಂಟು. ಮೂರನೆಯ ಪದ ಕಾಡು, ವನ ಅಥವಾ ಪೀಡಿಸು. ಕಾಡುವವನು, ಅವನು ತುಂಬಾ ಕಾಡ್ತಾನೆ. ಕಾಡಿನಲ್ಲಿ ಹೋದರು ಅಂದ್ರೆ ವನದಲ್ಲಿ ಹೋದರು. ಒಂದೇ ಪದಕ್ಕೆ ಇರುವಂತಹ ನಾನಾರ್ಥಗಳನ್ನ ಸರಿಯಾಗಿ ಗಮನಿಸಿ. ಮುಂದಿನ ಪ್ರಶ್ನೆ, ಮಾದರಿಯಂತೆ ಕೆಳಗಿನ ಪದಗಳ ಅರ್ಥ ವ್ಯತ್ಯಾಸ ಗುರುತಿಸಿರಿ. ಮಾದರಿ ಕೊಡು, ನೀಡು. ಕೋಡು, ಕೊಂಬು. ಇಲ್ಲಿ ನೋಡಿ, ಈ ಪದಗಳಲ್ಲಿ ಸ್ವಲ್ಪವೇ ಸ್ವಲ್ಪ ವ್ಯತ್ಯಾಸ ಇದೆ. ದೀರ್ಘದಲ್ಲಿರುವಂತಹ ವ್ಯತ್ಯಾಸದಿಂದ ಹೇಗೆ ಪದಗಳ ಅರ್ಥ ವ್ಯತ್ಯಾಸಗೊಳ್ಳುತ್ತದೆ. ಕೊಡು, ನೀಡು, ಕೊಡುವುದು. ಕೋಡು ಅಂದ್ರೆ ಕೊಂಬು, ದನದ ಕೋಡು. ಈಗ ಪದಗಳನ್ನ ಕೊಟ್ಟಿದ್ದಾರೆ. ಬಿಸಿ, ಬೀಸಿ. ಬಿಸಿ ಅಂದ್ರೇನು? ಬಿಸಿ ಅಂದ್ರೆ ಕಾವು, ಬಿಸಿಯಾಗಿದೆ, ಕಾವಲಿ ಬಿಸಿಯಾಗಿದೆ. ಬೀಸಿ, ಬೀಸಿ ಅಂದ್ರೆ ಬಿಸಾಡು. ಬೀಸಿ ಎಸೆಯುವುದು, ಎಸೆದರು, ಆ ರೀತಿ. ಎರಡನೇದು ಹಂಚು, ಹೆಂಚು. ಈ ಎರಡು ಪದಗಳು ಯಾವ ರೀತಿ ಬೇರೆ ಬೇರೆಯಾಗಿದೆ ನೋಡಿ. ಹಂಚು ಅಂದ್ರೆ ವಿತರಿಸು, ಸಿಹಿ ತಿಂಡಿಯನ್ನು ಹಂಚಿದರು. ಹೆಂಚು ಕಾವಲಿ, ದೋಸೆ ಮಾಡಲು ಉಪಯೋಗಿಸ್ತೇವಲ್ಲ, ಅದನ್ನ ಹೆಂಚು ಅಂತ ಕರೀತೇವೆ. ಮಿರುಗು, ಮರುಗು. ಮಿರುಗು ಅಂದ್ರೆ ಅದರ ಅರ್ಥ ಹೊಳೆಯುವುದು. ಮರುಗು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅನುಕಂಪ ತೋರಿಸುವುದು ಅಥವಾ ನಾವು ಮರುಗಿದೆವು, ಅವರಿಗೋಸ್ಕರ ನಮ್ಮ ಮನಸ್ಸು ತುಂಬಾ ನೊಂದು ಹೋಯಿತು ಎನ್ನುವ ರೀತಿ. ಇಲ್ಲಿ ಅರ್ಥ ವ್ಯತ್ಯಾಸಗಳು, ಪದಗಳ ಸ್ವಲ್ಪವೇ ಸ್ವಲ್ಪ ವ್ಯತ್ಯಾಸದಿಂದ ಹೇಗೆ ಅರ್ಥವು ವ್ಯತ್ಯಾಸ ಆಗ್ತದೆ ನೋಡಿದ್ರಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮಾದರಿಯಂತೆ ಬಿಡಿ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿ ಬರೆಯಿರಿ. ಮಾದರಿ ಸಿ, ಸೆ, ವಿ, ದೋ. ಇದನ್ನ ಸರಿಯಾಗಿ ಜೋಡಿಸಿದಾಗ ಬಿಸಿ ದೋಸೆ, ಇದು ಅರ್ಥವತ್ತಾದ ಒಂದು ಪದ. ಈಗ ಮಾದರಿಯಂತೆ ಮುಂದಿನ ಒಂದು ಅಕ್ಷರಗಳನ್ನ ಜೋಡಿಸೋಣ. ಗಾ, ತಂ, ಲಿ. ಇದನ್ನ ಏನ್ ಮಾಡಬಹುದು? 3 ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿದಾಗ ತಂಗಾಳಿ. ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನ ಮಾತ್ರ ಬಳಸಬೇಕು. ಮುಂದಿನ ಅಕ್ಷರಗಳು ಸಿ, ರು, ಬಿ, ನಿ. ಇದನ್ನು ಸರಿಯಾಗಿ ಜೋಡಿಸಿದಾಗ ಬಿಸಿ ನೀರು. ಹಿ, ನು, ಸಿ, ಜೆ. ಇದನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಸಿಹಿ ಜೇನು. ವ, ಸ, ಶ, ಹೋ. ಇದನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸೋಣ, ಹೊಸ ವರ್ಷ. ನೋಡಿ, ಈ ಅಕ್ಷರಗಳು ಒಂದಕ್ಕೊಂದು ಸಂಬಂಧವಿಲ್ಲದೆ ಇದ್ದಾಗ ಹೇಗೆ ಪದಗಳ ಅರ್ಥವೇ ಇಲ್ಲದ ರೀತಿ ಆಗ್ತದೆ, ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಪದಗಳ ಅರ್ಥ ಎಷ್ಟು ಸುಂದರವಾಗಿ ನಮಗೆ ಕಾಣ್ತದೆ ಅಂತ ನೋಡಿದ್ರಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲೊಂದು ಪದಬಂಧವನ್ನ ನೀಡಿದ್ದಾರೆ, ಎಡದಿಂದ ಬಲಕ್ಕೆ ಹಾಗೂ ಮೇಲಿಂದ ಕೆಳಕ್ಕೆ. ಮೊದಲನೇ ವಾಕ್ಯ, ಪುಷ್ಪದ ಇನ್ನೊಂದು ಹೆಸರು. ಇಲ್ಲಿ ನಮಗೆ ಅವರು ಕ್ಲೂ ಕೊಟ್ಟಿದ್ದಾರೆ. ರಾಷ್ಟ್ರಪಿತ, ತವರು, ಸೇಬು, ಸುಮ, ವಿದೇಶ, ಮರ, ರವಿವಾರ, ಶರ, ರಕ್ತ. ಪುಷ್ಪದ ಇನ್ನೊಂದು ಹೆಸರು. ಈ ಪದಗಳಲ್ಲಿ ಯಾವುದು ಪುಷ್ಪದ ಇನ್ನೊಂದು ಹೆಸರು? ಅದು ಬೇರೆ ಯಾವುದು ಅಲ್ಲ, ಸುಮ. ಇಲ್ಲಿ ಕೊಟ್ಟಿದ್ದಾರೆ, ಅದು 2 ಅಕ್ಷರದ ಪದವಾಗಿರಬೇಕು. ಮೂರನೆಯ ಎಡದಿಂದ ಬಲಕ್ಕೆ ಇರುವಂತಹ ಪದಬಂಧ ಸಾಮಾನ್ಯ ರಜಾ ದಿನ. 4 ಅಕ್ಷರದ ಸಾಮಾನ್ಯ ರಜಾ ದಿನ. ಇಲ್ಲಿ ಹುಡುಕಿ ನೋಡೋಣ. ರಾಷ್ಟ್ರಪಿತ ಕೂಡ 4 ಅಕ್ಷರದ ಪದ, ಆದ್ರೆ ಇದು ರಜಾ ದಿನದ ಪದವಲ್ಲ. ಹಾಗಾಗಿ ಇಲ್ಲಿ ಯಾವುದು 4 ಅಕ್ಷರದ ಪದಗಳಿವೆ ಇಲ್ಲ. ರವಿವಾರ, ಇದು ರಜಾ ದಿನ ಹಾಗೂ 4 ಅಕ್ಷರವನ್ನು ಹೊಂದಿದೆ. ಹಾಗಾಗಿ ಸಾಮಾನ್ಯ ರಜಾ ದಿನ 3, ಎಡದಿಂದ ಬಲಕ್ಕೆ 3, ರವಿವಾರ. 7, ಬಾಣದ ಹೆಸರು ಗೊತ್ತಾ? ಇಲ್ಲಿ ಹುಡುಕಿ ನೋಡೋಣ. 2 ಅಕ್ಷರದ ಬಾಣ ಯಾವುದಿದ್ರಲ್ಲಿ? ಸರಿಯಾಗಿ ಹೇಳಿದ್ರಿ, ಶರ. 8ನೆಯ ಎಡದಿಂದ ಬಲಕ್ಕೆ ಇರುವಂತಹ
ವಾಕ್ಯದ ಒಂದು ಒಗಟು. ಕಾಶ್ಮೀರದ ಜನಪ್ರಿಯ ಹಣ್ಣು. ಎಲ್ಲರಿಗೂ ಗೊತ್ತಿದೆ 2 ಅಕ್ಷರದ ಕಾಶ್ಮೀರದ ಜನಪ್ರಿಯ ಹಣ್ಣು ಯಾವುದು ಅಂತ. ಅದು ಯಾವುದೂ ಅಲ್ಲ, ಸೇಬು. 9ನೆಯ ಪದ ತಾಯಿಯ ಮನೆ ಇದು. ಸಾಮಾನ್ಯವಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತಾಯಿಯ ಮನೆಗೆ ಹೋಗ್ತೇವೆ ಅಂತ ಹೇಳಿದ್ರೆ ತವರಿಗೆ ಹೋಗ್ತೇವೆ ಅಂತಾರಲ್ಲ, ಹಾಗಾಗಿ ತಾಯಿಯ ಮನೆ 3 ಅಕ್ಷರದ ಪದ ತವರು. ಈಗ ಮೇಲಿನಿಂದ ಕೆಳಕ್ಕೆ ಗಿಡವಲ್ಲದ್ದು. ಇಲ್ಲಿ ಯಾವುದು ಸರಿಯಾದ ಸೂಕ್ತವಾದಂತಹ ಪದ? ಮರ. 4ನೇದು ಮೇಲಿನಿಂದ ಕೆಳಕ್ಕೆ ಇರುವಂತಹ ಪದ ಈ ದೇಶದಲ್ಲಿ ಇಲ್ಲದಿದ್ದರೆ. ನಾವು ಈ ದೇಶದಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೇರೆ ದೇಶದಲ್ಲಿ ಇರ್ತೇವಲ್ಲ, ಅದು ಯಾವ ದೇಶ? ಅದು ಯಾವುದೂ ಅಲ್ಲ, ವಿದೇಶ. ಗಾಯವಾದರೆ ಸುರಿಯುತ್ತದೆ. 2 ಅಕ್ಷರದ ಗಾಯವಾದರೆ ಸುರಿಯುವಂತಹ ಪದ ಯಾವುದು? ಯಾವುದೂ ಅಲ್ಲ, ಅದು ರಕ್ತ. 6ನೆಯ ಪದ ಮೇಲಿನಿಂದ ಕೆಳಕ್ಕೆ ಗಾಂಧೀಜಿಯವರನ್ನು ದೇಶ ಗುರುತಿಸಿದ್ದು ಹೀಗೆ. 4 ಅಕ್ಷರದ ಪದ ಯಾವುದು ಅಂದ್ರೆ ರಾಷ್ಟ್ರಪಿತ. ಈಗ ಪುನಃ ನೋಡಿ, ಪುಷ್ಪದ ಇನ್ನೊಂದು ಹೆಸರು ಸಾಮಾನ್ಯ ರಜಾ ದಿನ ರವಿವಾರ, ಬಾಣದ ಹೆಸರು ಶರ, ಕಾಶ್ಮೀರದ ಜನಪ್ರಿಯ ಹಣ್ಣು ಸೇಬು, ತಾಯಿಯ ಮನೆ ಇದು ತವರು, ಗಿಡವಲ್ಲದ್ದು ಮರ, ಈ ದೇಶದಲ್ಲಿ ಇಲ್ಲದಿದ್ದರೆ ವಿದೇಶ, ಗಾಯವಾದರೆ ಸುರಿಯುವುದು ರಕ್ತ, ಗಾಂಧೀಜಿಯವರನ್ನು ದೇಶ ಗುರುತಿಸಿದ್ದು ರಾಷ್ಟ್ರಪಿತ ಎಂದು. ಈಗ ಪದಬಂಧವನ್ನ ಜೋಡಿಸಿ ಬರೆದು ನೋಡೋಣ. ಇಲ್ಲಿ ಸುಳಿವುಗಳನ್ನ ಆಧರಿಸಿ ನಾವು ಪದಗಳನ್ನ ಬರೆದಿದ್ದೇವೆ. ಇದನ್ನ ನೋಡಿ. ಮೊದಲನೆಯದು ಸುಮ. 3ನೆಯ ಪದ ರಜಾ ದಿನ ರವಿವಾರ. ಹಾಗೆ ಬಾಣದ ಇನ್ನೊಂದು ಹೆಸರು ಶರ. 9ನೆಯ ಪದ ತವರು, ತಾಯಿಯ ಮನೆ ತವರು. ನೋಡಿದ್ರಲ್ಲ. ಹಾಗೆ ಮೇಲಿನಿಂದ ಕೆಳಕ್ಕೆ 2ನೆಯ ಪದ ಗಿಡವಲ್ಲದ್ದು ಮರ. ನಾವು ಈ ದೇಶದಲ್ಲಿ ಇಲ್ಲ ಅಂದ್ರೆ ವಿದೇಶ. 5ನೆಯ ಪದ ಗಾಯವಾದರೆ ಸುರಿಯುವುದು ರಕ್ತ. ಹಾಗೂ 6ನೆಯ ಪದ ಗಾಂಧೀಜಿಯವರನ್ನ ದೇಶವು ಕರೆದದ್ದು ರಾಷ್ಟ್ರಪಿತನೆಂದು. ಅದೇ ರೀತಿ 8ನೆಯ ಪದ ಕಾಶ್ಮೀರದಲ್ಲಿ ಸಿಗುವಂತಹ ಹಣ್ಣು ಸೇಬು. ತಿಳಿತಲ್ಲ ಮಕ್ಕಳೇ ಯಾವ ರೀತಿ ಪದಬಂಧವನ್ನ ಬಿಡಿಸಿಕೊಳ್ಬೇಕು ಅಂತ. ಮುಂದಿನ ಪ್ರಶ್ನೆ, ಯೋಜನೆಯನ್ನ ನೀವು ಮಾಡಬೇಕು, ಪ್ರಾಜೆಕ್ಟ್ ಮಾಡಬೇಕು. ಆ ಪ್ರಾಜೆಕ್ಟ್ ಏನು ಅಂದ್ರೆ ನಿಮಗೆ ಇಷ್ಟವಾದ ತಿಂಡಿ ತಿನಿಸುಗಳ ಪಟ್ಟಿ ಮಾಡಿ. ನಿಮ್ಗೆ ಯಾವ್ಯಾವ ತಿಂಡಿ ಇಷ್ಟ, ಪೂರಿ, ದೋಸೆ, ಬನ್ಸ್, ಇಡ್ಲಿ, ವಡ, ಅವುಗಳ ಹೆಸರುಗಳನ್ನೆಲ್ಲ ಸುಂದರವಾಗಿ ಬರಿತಾ ಹೋಗ್ಬೇಕು. ಎಷ್ಟೆಷ್ಟು ನಿಮ್ಗೆ ಇಷ್ಟವಾದ ತಿಂಡಿ. ಪಾನಿಪುರಿ ಇಷ್ಟ ಇರ್ತದೆ ಕೆಲವರಿಗೆ, ಇನ್ನು ಕೆಲವರಿಗೆ ಮಸಾಲೆ ದೋಸೆನೇ ಇಷ್ಟ ಇರ್ತದೆ. ಹಾಗಾಗಿ ಅವುಗಳ ಹೆಸರುಗಳನ್ನ ನೀವು ಪಟ್ಟಿ ಮಾಡಬೇಕು. ಇನ್ನೊಂದು ಪ್ರಾಜೆಕ್ಟ್ ಅಥವಾ ಯೋಜನೆ, ವಿವಿಧ ಬಗೆಯ ದೋಸೆಗಳ ಹೆಸರುಗಳನ್ನು ಬರೆಯಿರಿ. ನೀವು ಹೋಟೆಲ್ಗೆ ಹೋದಾಗ ಅಲ್ಲಿ ಅವರನ್ನ ಕೇಳಿದಾಗ ಯಾವ ಯಾವ ದೋಸೆ ಇದೆ ಅಂತ ಕೇಳಿದಾಗ, ಅಥವಾ ಮೆನು ಕಾರ್ಡ್ನಲ್ಲಿ ನೀವು ನೋಡಿದಾಗ ಅದರಲ್ಲಿ ಇರ್ತದೆ ದೋಸೆಗಳ ವಿಧ ವಿಧವಾದಂತಹ ಹೆಸರುಗಳು. ಅದೇ ರೀತಿ ನಿಮ್ಮ ಮನೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ದೋಸೆಗಳನ್ನ ಮಾಡ್ತಾರೆ. ನೀರು ದೋಸೆ, ಉದ್ದಿನ ದೋಸೆ, ಹಾಗೆ ಮೆಂತೆ ದೋಸೆ, ಬೇರೆ ಬೇರೆ ದೋಸೆಗಳ ಹೆಸರುಗಳನ್ನ ಪಟ್ಟಿ ಮಾಡಿ. ಶುಭ ನುಡಿ, ನಿಮಗೆ ಗೊತ್ತಿರುವಂತಹ ನುಡಿ ಹಾಗೂ ಗೊತ್ತಿರಬೇಕಾದಂತಹ ನುಡಿ ಕೂಡ ಆರೋಗ್ಯವೇ ಭಾಗ್ಯ. ನಾವು ಆರೋಗ್ಯವಂತರಾಗಿದ್ದರೆ ನಾವು ಎಲ್ಲವೂ ಈ ಜೀವನದಲ್ಲಿ ಎಲ್ಲವನ್ನೂ ಕೂಡ ಅನುಭವಿಸಬಹುದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಯಾರಿಗಾದ್ರೂ ಊಟ ಮಾಡುವ ಶೈಲಿ ಗೊತ್ತಿದ್ರೆ, ಎಷ್ಟು ತಿನ್ಬೇಕು, ಯಾವ ರೀತಿ ತಿನ್ಬೇಕು, ಏನನ್ನ ತಿನ್ನಬಾರದು ಅನ್ನೋದು ಗೊತ್ತಿದ್ರೆ ಅವನಿಗೆ ರೋಗವೇ ಬರುವುದಿಲ್ಲ. ಯಾಕೆಂದ್ರೆ ಅವನು ಹಿತಮಿತವಾಗಿ ತನಗೆ ಬೇಕಾದಂತಹ ವಸ್ತುವನ್ನೇ ತಿಂತಾನೆ. ಹಾಗಾಗಿ ರೋಗ ಬರುವ ಸಾಧ್ಯತೆಗಳು ಕಡಿಮೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತಿನಲ್ಲಿ ತುಂಬಾ ಜಾಣರಿರ್ತಾರಲ್ಲ, ಅವ್ರ ಹತ್ರ ಜಗಳ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತಿರ್ತದೆ ಯಾರಿಗೆ ಸಿಟ್ಟು ಬರ್ತದೆ, ಯಾವಾಗ ಸಿಟ್ಟು ಬರ್ತದೆ, ಅವರನ್ನ ಹೇಗೆ ನಾವು ಮಾತಿನಲ್ಲಿ ಅವರ ಜೊತೆಗೆ ಹೇಗೆ ಮಾತನಾಡಿ ಅವರನ್ನ ಸೋಲಿಸಬೇಕು ಅಂತ ಕೂಡ ಗೊತ್ತಿರ್ತದೆ. ಹಾಗಾಗಿ ಅವ್ರ ಹತ್ರ ಯಾರೂ ಜಗಳ ಮಾಡ್ಲಿಕ್ಕೆ ಸಾಧ್ಯವಿಲ್ಲ.
ಅದೇ ರೀತಿ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಿತ ಆಹಾರ ಹಿತ ವಿಹಾರ. ನಾವು ಸ್ವಲ್ಪ ಸ್ವಲ್ಪವೇ ತಿನ್ನಬೇಕು, ಹಿತಮಿತವಾಗಿ ತಿನ್ನಬೇಕು. ಅದೇ ರೀತಿ ಹಿತ ವಿಹಾರ, ನಾವು ಎಲ್ಲ ಕಡೆ ಬೇಕೆಂದಲ್ಲೆಲ್ಲ ತಿರುಗಾಡದೆ ಎಷ್ಟು ಬೇಕೋ ಅಷ್ಟೇ ವಿಹಾರವನ್ನ ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಕೂಡ ತಿನ್ನಬೇಕು. ಹಿತಮಿತವಾಗಿ ಮಾತು ಕೃತಿ ನಮ್ಮದಾಗಿರ್ಬೇಕು. ಈಗ ಈ ಯೋಜನೆಗಳನ್ನ ಹಾಗೂ ಶುಭ ನುಡಿಯನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಯೋಜನೆಯನ್ನ ನೀವು ಬೇರೆಯವರ ಜೊತೆ, ನಿಮ್ಮ ತಂದೆ ತಾಯಿಯ ಜೊತೆ ಚರ್ಚಿಸಿ ಅದನ್ನ ಬರೆದಿಟ್ಟುಕೊಳ್ಳಿ. ಹಾಗೆ ಈ ಅಭ್ಯಾಸವನ್ನ ಚೆನ್ನಾಗಿ ಬರೆದು ಅಭ್ಯಾಸ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.